ಮೊದಲು ನಮಗೆ ಯೋಗಕ್ಕೆ ಬರೋಕ್ಕೆ ಮುಂಚೆ ಅರ್ಧ kg ತೂಕ ಇಳಿಸ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಶ್ರೀಗಳವರಲ್ಲಿ ಯೋಗಕ್ಕೆ ಬಂದ ಮೇಲೆ ನಾನು 4 kg ತೂಕ ಇಳಿದಿದ್ದೇನೆ. ನನ್ನ ಬೆನ್ನು ನೋವು ಗುಣವಾಗಿದೆ, ನನ್ನ ಮಂಡಿ ನೋವು, ಕಾಲು ನೋವು ಗುಣವಾಗಿದೆ, BP ಗುಣವಾಗಿದೆ. ಇದು ಯೋಗಕ್ಕೆ ಸೇರಿದವರ ಅಭಿಪ್ರಾಯಗಳನ್ನು ಈಗ ನೀವು ಕೇಳುವಿರಿ. ಜಗದ್ಗುರು ಪ್ರಭುದೇವ ಧರ್ಮಪೀಠಕ್ಕೆ ಬಂದಂಥ ಚಿತ್ರನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ದಾರೆ. ಅಲ್ಲಮ್ಮ ಪ್ರಭುದೇವರ ವಚನ ವ್ಯಾಖ್ಯಾನ ಗ್ರಂಥ ಜಗದ್ಗುರು ಪ್ರಭುದೇವರ ಪೀಠದ ಮುಂದೆ ನಡೆದಂಥ ಯೋಗ ಶಿಬಿರ. ಇದು ನ್ಯಾಮತಿಯಲ್ಲಿ ನಡೆದಂಥ ಯೋಗ ಶಿಬಿರ. ಇದು ಜಗದ್ಗುರು ಪ್ರಭುದೇವ ಧರ್ಮಪೀಠದಲ್ಲಿ KPDCL ಜೋಗದವರ ಯೋಗ ಶಿಬಿರ. ಜಗದ್ಗುರು ಪ್ರಭುದೇವ ಧರ್ಮಪೀಠದ ಗರ್ಭಗುಡಿ ಅಕ್ಕಮಹಾದೇವಿ ಅಲ್ಲಮ್ಮ ಪ್ರಭುದೇವರು, ಜಗದ್ಗುರು ಪ್ರಭುದೇವ ಧರ್ಮಪೀಠದ ಹೊರಗಿನ ವ್ಯೂ ಅಲ್ಲಮ್ಮ ಪ್ರಭುದೇವರ ಭಾವಚಿತ್ರ, ಜೋಗ ಜಲಪಾತದ ಸ್ಥಳದಲ್ಲಿ ಪೂಜ್ಯ ಶ್ರೀ ಡಾಕ್ಟರ್ ವಿಜಯಕುಮಾರ್ ಮಾನವ. ಕೃಷ್ಣಪ್ಪ HB. ತಾವು ನಮ್ಮಲ್ಲಿ ಯೋಗಕ್ಕೆ ಸೇರಿದ್ರಿ, ಬಹುಶಃ ಅದು ಜುಲೈ ತಿಂಗಳು ಆಗಸ್ಟ್ ತಿಂಗಳು ಇರಬೇಕು ಅನ್ಸುತ್ತೆ. ಹೌದು ಸ್ವಾಮಿ. ಯೋಗ ಮತ್ತು 10 ಪದ್ಧತಿ ಹೇಳ್ಕೊಟ್ಟಿದ್ವು. ಹೌದು ಸ್ವಾಮಿ. ಇದರಿಂದ ಏನು ನಿಮಗೆ ಉಪಯೋಗ ಆಗಿದೆ ಅಂತ ಹೇಳ್ತೀರಾ? ನನಗೆ ಮುಂಚೆ ಬೆನ್ನೋವಿತ್ತು ತುಂಬ. ಆ ಬೆನ್ನೋವು ಏನಪ್ಪ ಅಂದರೆ ನಾನು ಟ್ಯಾಬ್ಲೆಟ್ ತೊಗೋಬೇಕು ಅನ್ನೋ ಸ್ಟೇಜ್ಗೆ ಹೋಗಿದ್ದೆ. ದಿವಸ ಪ್ರತಿನಿತ್ಯ ಬೆನ್ನೋವು. ನನಗೆ ಪ್ರವಚನ ಇತ್ತು ಅಂತ ಗೊತ್ತಾಯಿತು. ತಮ್ಮ ಪ್ರವಚನಗೋಸ್ಕರ ಬಂದೆ. ಬೆಳಿಗ್ಗೆ ಸಾಯಂಕಾಲ ಪ್ರವಚನ ಕೇಳಿದೆ. ಮತ್ತು ಬೆಳಿಗ್ಗೆ ತಾವು ಹೇಳಿದ ಪ್ರಕಾರ ತಮ್ಮ ಇದಕ್ಕೆ ಬಂದು ನಾನು ಯೋಗ ಕಲಿಯೋಕ್ಕೆ ಬಂದೆ. ಯೋಗ ಹೇಳ್ಕೊಟ್ರಿ. ಯೋಗ ಹೇಳ್ಕೊಟ್ಮೇಲೆ ನನ್ನ ಬೆನ್ನೋವು ಕಂಪ್ಲೀಟ್ ವಾಸಿ ಆಗೋಯ್ತು. ಆ ನಂತರ ನನಗೆ ಈ ಹೊಟ್ಟೆ ತುಂಬ ಸ್ಟಮಕ್ಕು ತುಂಬ ದಪ್ಪ ಇತ್ತು. ನನಗೆ ನನ್ನ ಫೋಟೋ ನಾನೇ ನೋಡಿದ್ರೆ ನನಗೆ ಹೊಟ್ಟೆ ಇಷ್ಟಪ್ಪ ಆಯ್ತಲ್ಲಪ್ಪ, ಏನು ಮಾಡೋದು ಅಂತ ನಿಮ್ಮ ಹತ್ರ ಹೇಳ್ಕೊಂಡೆ. ನೀವು ಹೇಳಿದ್ರಿ ನಿಮ್ಮ ಬೆನ್ನೋವು, ನಿಮ್ಮ ಹೊಟ್ಟೆ, ನಿಮ್ಮ ಆರೋಗ್ಯ ಮುಂಚೆ ಹೇಗಿದ್ರಿ, ನಿಮ್ಗೆ 18 ವರ್ಷ ಹುಡುಗನಲ್ಲಿ ಆ ಥರ ಮಾಡ್ತೀನಿ ಅಂತ ತಾವು ಹೇಳಿದ್ರಿ. ಹೋದ್ಮೇಲೆ ನಾನು ಪ್ರತಿನಿತ್ಯ ಯೋಗ ಮಾಡ್ತಾಯಿದ್ದೇನೆ. ಈಗ ಬೆಳಿಗ್ಗೆ ಒಂದೇ ಸರಿ ಮಾಡ್ತಿದ್ದೆ. ತಾವು ಹೇಳಿದ್ರಿ 2 ಟೈಮ್ಸ್ ಮಾಡಿ 3 ಟೈಮ್ಸ್ ಮಾಡಿ ಅಂತ. ಈಗ 2 ಟೈಮ್ಸ್ ಮಾಡ್ತಾಯಿದ್ದೀನಿ. ಈಗ ನನಗೆ ಮುಂಚೆ ಲವಲಕ್ಕೆ ಇರಲಿಲ್ಲ. ನಾನು ಒಬ್ಬನೇ ಎಲ್ಲಿಗೆ ಹೋಗೋಕ್ಕೂ ಆಗ್ತಿರಲಿಲ್ಲ. ಭಯ ಇರ್ತಿತ್ತು. ಎಲ್ಲೋದ್ರೆ ಎಲ್ಲಿ ಬಿದ್ದೋಗ್ಬಿಡ್ತೀನೋ, ಅಕಸ್ಮಾತ್ ಇಲ್ಲಿ ಬಸ್ ಹತ್ತಕ್ಕಾಗ್ತದೋ ಇಲ್ವೋ, ಮತ್ತು ಈ ಥರ ಎಲ್ಲ ಭಯ ಇತ್ತು. ಅದೆಲ್ಲ ಬಿಟ್ಟೋಗಿದೆ. ಈಗ ನನ್ನ ಈಗ ಉತ್ಸಾಹ ಬಂದಿದೆ, ನನ್ನ ನಗುಮುಖ ಬಂದಿದೆ, ಶರೀರದಲ್ಲಿ ಲವಲೋಕೆ ಬಂದಿದೆ ಈಗ ಸ್ವಾಮೀಜಿ. ನಾನು ಮುಂಚೆ 77 kg ಇದ್ದೆ ಸ್ವಾಮೀಜಿ. ನಿಮ್ಮ ಯೋಗಕ್ಕೆ ಇದಕ್ಕೆ ಬರೋಕ್ಕೆ ಮುಂಚೆ ನಾನು ಯೋಗ ಇವೆಲ್ಲ ಮಾಡಿದ್ಮೇಲೆ ನಾನು 73 kg ಬಂದಿದ್ದೀನಿ. 4 kg ತೂಕ ಇಳ್ದಿದ್ದೀರಾ? ತೂಕ ಇಳ್ತಿದ್ದೀನಿ. ನಾನು ಯೋಗ ಮಾಡೋಕ್ಕೆ ಮುಂಚೆ ಅರ್ಧ kg ನನ್ನ ಕೈ ತೂಕ ಇಳಿಸ್ಕೊಳಕ್ಕೆ ಆಯ್ತಿರಲಿಲ್ಲ. ನಾನು ರಾತ್ರಿ ಹೊತ್ತು ಮೊಳಕೆ ಕಾಳು, ಈರುಳ್ಳಿ, ಕ್ಯಾರೆಟು ತಿಂದ್ಕೊಂಡು ಜೀವನ ಮಾಡಿದೆ. ಎಷ್ಟೋ ತಿಂಗಳುಗಟ್ಟಲೆ ಏನೂ ಆಗಲಿಲ್ಲ. ಏನು ಮಾಡೋದು, ಈ ಥರ ವೆಯ್ಟ್ ಕಡಿಮೆನೂ ಆಗ್ತಾಯಿಲ್ಲ, ನನಗೆ ಲವಲಕ್ಕೆನೂ ಇಲ್ಲ. ಮನಸ್ಸು ಒಂಥರ ಜಿಗುಪ್ಸೆ. ನನಗೆ ಯೋಗ ಕ್ಲಾಸ್ ಬರೋಕ್ಕೆ ಮುಂಚೆ, ನಿಮ್ಮ ಪ್ರವಚನ ಕೇಳೋಕ್ಕೆ ಮುಂಚೆ ಬೆನ್ನೋವಿತ್ತು, ತುಂಬ ಬೆನ್ನೋವಿತ್ತು. ಆಮೇಲೆ ಹೊಟ್ಟೆ ಸಿಕ್ಕಾಪಟ್ಟೆ ದಪ್ಪ ಇತ್ತು. ಆಮೇಲೆ ನಂತರ ಮಂಡಿ ನೋವಿತ್ತು. ಆಮೇಲೆ ಸೈಕಾಟಿಕ್ ಅಂತನೋ ಏನೋ ಒಂದು ಕಾಲು ನೋವಿತ್ತು. ಇವೆಲ್ಲ ಇತ್ತು ಸ್ವಾಮೀಜಿ. ಇದ್ರಿ BP ಗೋಸ್ಕರ ಹೋಗಿದ್ದೆ ಡಾಕ್ಟ್ರ್ ಹತ್ರ. ಆಮೇಲೆ ಇದು BP ಮತ್ತು ನನ್ನ ಬ್ಲಡ್ ತಿಂದಾಗುತ್ತೆ ಅಂತ ಎಕೋಸ್ಪಿರಿನ್ ಅಂತ ಒಂದು ಮಾತ್ರೆ ಇಂಟ್ರೊಡ್ಯೂಸ್ ಮಾಡಿದ್ರು. ಆ ಮಾತ್ರೆ ರೆಗ್ಯುಲರ್ ತಗೊಳ್ಳೇಬೇಕು ನೀವು. ಅದು ತಗೊಳ್ಳಿಲ್ಲ ಅಂದರೆ ಬ್ಲಡ್ ತಿನ್ನಾಗಲ್ಲ. ಯಾವಾಗಾದ್ರೂ ನಿಮಗೆ ಆಟೋ ಪ್ರಾಬ್ಲಮ್ ಬರ್ಬೋದು. ಅದರಿಂದ ಎಕೋಸ್ಪಿರಿನ್ ರೆಗ್ಯುಲರ್ ತಗೋಬೇಕು ಅಂತ ಕೊಟ್ಟರು. ಆ ಎಕೋಸ್ಪಿರಿನ್ ಸುಮಾರು ವರ್ಷಗಳಿಂದ ನಾನು ತಗೋತಾ ಇದ್ದೇನೆ. ಎಷ್ಟು ವರ್ಷದಿಂದ ತಗೋತಾ ಇದ್ರಿ? ಎಷ್ಟು ವರ್ಷದಿಂದ ಅಂದರೆ ಹೆಚ್ಚು ಕಡಿಮೆ ಒಂದು 10-15 ವರ್ಷದಿಂದ ತಗೋತಾ ಇದ್ದೆ. 10-15 ವರ್ಷದಿಂದನೂ ಇಕೋಸ್ಪ್ರಿನ್ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೆ. ಡೈಲಿ ಎಷ್ಟು ತಗೋತಾ ಇದ್ರಿ? ಡೈಲಿ ಒಂದು. ತಗೊಂಡ್ಮೇಲೆ ಆ ಟ್ಯಾಬ್ಲೆಟ್ಸ್ ರೆಗ್ಯುಲರ್ ತಗೋತಾ ಈ ಕಾಲು ಊದ್ಕೊಂಡ್ಬಿಡ್ತಿತ್ತು. ಪಾದ, ಎರಡು ಕಾಲು ಪಾದನು ಊದ್ಕೊಂತಿತ್ತು. ನಮ್ಮನೇಲಿ ಯಾರಾದ್ರೂ ನಮ್ಮ ಮಕ್ಕಳು ಯಾರಾದ್ರೂ ಬಂದ್ರೆ ಅಪ್ಪನ ಕಾಲು ನೋಡು ಯಾಕೆ ಹಂಗೆ ಊದ್ಕೊಂಡಿದೆ ಅನ್ನೋರು. ನಾನ್ ನೋಡಿದಾಗಲೂ ಹಂಗೆ ಅನ್ಸೋದು. ಅದು ಬಿಟ್ಬಿಡಿ, ಅದು ಟ್ಯಾಬ್ಲೆಟ್ಸ್ ಸರಿ ಇಲ್ಲ, ಬೇರೆ ಬರ್ಕೊಡ್ತೀನಿ ಅಂತ ಬೇರೆ ಟ್ಯಾಬ್ಲೆಟ್ ಕೊಡೋರು. ತಿರ್ಗಿ ಅದನ್ನು ನುಂಗೋದು ಟ್ಯಾಬ್ಲೆಟ್.
ಆ ಥರ ಮಾಡ್ತಾ ಇದ್ದೆ. ಹ್ಮ್. ಈಗ ನಿಮ್ಮ ಹತ್ರ ಬಂದಮೇಲೆ ನಾನು ಸ್ವಾಮೀಜಿ ಹತ್ರ ಬಂದಮೇಲೆ ಯಾವ ಟ್ಯಾಬ್ಲೆಟ್ ಎಕೋಸ್ಪ್ರಿನ್ನು ಬಿಟ್ಬಿಟ್ಟಿದ್ದೇನೆ, BP ಮಾತ್ರನೂ ಬಿಟ್ಬಿಟ್ಟಿದ್ದೇನೆ. ವೆರಿ ಗುಡ್. ಈಗ ಹೊಡ್ರಿ ಒಂದು ಚಪ್ಪಾಳೆ ಹೊಡ್ರಿ, ಲವಲವಿಕೆಯಾಗಿ ಒಂದು ಚಪ್ಪಾಳೆ ಹೊಡ್ರಿ, ಚಪ್ಪಾಳೆ ಹೊಡ್ರಿ. ಯಾಕೆಂದ್ರೆ BP ಮಾತ್ರ ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ರಲ್ಲ, ಚಪ್ಪಾಳೆ ಹೊಡ್ರಿ. ವೆರಿ ಗುಡ್. ಆಮೇಲೆ ಲವಲವಿಕೆಯಿಂದ ಇದ್ದೀನಿ. ವೆರಿ ಗುಡ್. ಮುಂಚೆ ನನಗೆ ಎಲ್ಗಾರ ಹೋಗ್ಬೇಕು ಅಂದ್ರೆ ಒಬ್ಬನೇ ಮನಸ್ಸಿಗೆ ತುಂಬಾ ನೋವಾಗೋದು. BP ನಿಮ್ಗೆ ಎಷ್ಟು ವರ್ಷದಿಂದ ಇತ್ತು? BP ಸುಮಾರು ಒಂದು 30 ವರ್ಷದಿಂದ ಇತ್ತು. 30 ವರ್ಷದಿಂದ BP ಇತ್ತು. ಎಷ್ಟು ವರ್ಷ ಟ್ಯಾಬ್ಲೆಟ್ಸ್ ತಗೊಂಡ್ರಿ? ಹೆಚ್ಚು ಕಡಿಮೆ 30 ವರ್ಷದಿಂದ ತಗೊಂಡಿದ್ದೀನಿ. 30 ವರ್ಷದಿಂದನೂ BP. ಡಾಕ್ಟ್ರು ನಿಮ್ ತಾಯಿಗೆಲ್ಲರಿ ಕಾಯಿಲೆ ಇರೋದು, ನಿಮ್ಗೆ ಕಾಯಿಲೆ ಇರೋದು, ನೀವು ಟ್ಯಾಬ್ಲೆಟ್ಸ್ ತಗೋಬೇಕ್ರಿ, 1 ವಾರ 10 ದಿವಸಕ್ಕೆ ಟ್ಯಾಬ್ಲೆಟ್ಸ್ ತಗೊಂಡು ಬನ್ನಿ ಅಂದ್ರು. ಆವಾಗ್ಲಿಂದ ಇಂಟ್ರೊಡ್ಯೂಸ್ ಆಯ್ತು BP ಮಾತ್ರೆ. ಓಹೋ. ಒಂದು ಸಾಯಂಕಾಲ ಒಂದ್ಸರಿ ಒಂದೊಂದು ತಗೊಂತಿದ್ದೆ. ಸೊ 1 ಅಥವಾ 2 ತಗೋತಾ ಇದ್ರಿ. ತಗೊಂತಿದ್ದೆ. ಈಗ BP ಟ್ಯಾಬ್ಲೆಟ್ಸ್ ಬಿಟ್ಬಿಟ್ಟಿದ್ದೀರಿ, ಇಕೋಸ್ಪ್ರಿನ್ ಬಿಟ್ಬಿಟ್ಟಿದ್ದೀರಿ. ಬಿಟ್ಬಿಟ್ಟಿದ್ದೀರಿ. ವೆರಿ ಗುಡ್, ವೆರಿ ಗುಡ್. ಮುಂದುವರಿಸಿ. ಅವ್ರು ಹೇಳಿದ್ರು ಇಲ್ಲ ನಿಮ್ಗೆ BP ಅಷ್ಟೇನಿಲ್ಲ, ಆದ್ರೂ ನೀವು BP ಮಾತ್ರೆ ಬಿಡ್ಬೇಡಿ. ಯಾಕೆ ಡಾಕ್ಟ್ರೆ ಈ ತರ ಹೇಳ್ತೀರಿ, ಯಾಕೆ BP ಮಾಡಬಾರ್ದು ಬಿಡಬಾರ್ದು ಅಂತ ಕೇಳಿದೆ. ಅವ್ರು ಹೇಳಿದ್ರು ನೀವು ಇವಾಗ ಸರಿಯಾಗಿರ್ತೀರಿ, ರಾತ್ರಿ ಮಲಗಿರ್ತೀರಿ, ಇನ್ನೇನೋ ಬಂದ್ಬಿಡ್ತದೆ ತಲೆಗೆ, ಅವಾಗ ಇದ್ದಕ್ಕಿದ್ದಂಗೆ ನಿಮ್ BP ಸಿಕ್ಕಾಪಟ್ಟೆ ರೈಸ್ ಆಗ್ಬಿಡ್ತದೆ, ಅವಾಗ ಹೇಳಕ್ ಆಗಲ್ಲ. ಅದಕ್ಕೋಸ್ಕರ ನೀವು ತಗೋಬೇಕು ಅಂತ ಹೇಳಿ ತಿರ್ಗಿ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಅದೇ BP ಮತ್ತೆ ತಗೊಂಡು ನೀವು 2 ಟೈಮ್ಸ್ ಮಾಡಿ ಇದ್ರು. 2 ಟೈಮ್ಸ್ ಮಾಡೋಕೆ ಶುರು ಮಾಡಿದೆ. ಈಗ ಇನ್ನೂ ಲವಲವಿಕೆ ಜಾಸ್ತಿ ಬಂದಿದೆ ನನಗೆ. ನೀವು ಮುಖದಲ್ಲಿ ಕಾಂತಿ ಕಳೆ ಬಂದಿದೆ. ನಂತರ ಈಗೆಲ್ಲ ನಾನು ಯಾರು ಒಬ್ಬರನ್ನ ಇಲ್ಲದೆ ನಾನು ಒಬ್ಬನೇ ಎಲ್ಲಿ ಬೇಕಾದ್ರೂ ಹೋಗ್ಬೇಕು ಅಂತ ಧೈರ್ಯ ಬರ್ತದೆ. ಮೊದಲು ಭಯ ಇತ್ತಾ? ಮುಂಚೆ ಭಯ ಅಂದ್ರೆ ಯೋಚನೆ ಬಂದ್ಬಿಡ್ತಿತ್ತು, ಎಲ್ಲಿ ಹೋಗುವಾಗ ಎಲ್ಲಿ ಬಿದ್ದೋಗ್ಬಿಡ್ತೀನೋ, ಏನ್ ಕತೆ ಆಗ್ತದೋ, ಹೆಂಗ್ ಹೋಗೋದು, ಬಸ್ಸಲ್ಲಿ ಹೋಗ್ಬೇಕು, ಆಟೋದಲ್ಲಿ ಹೋಗ್ಬೇಕು, ಇನ್ನೆಲ್ಲ ಒಬ್ಬರು ಕೆಳಗಿಳಿಬೇಕು, ರಸ್ತೆ ನಡ್ಕೊಂಡು ಹೋಗ್ಬೇಕು, ಇದೆಲ್ಲ ಹೆಂಗಾಗ್ತದೆ ನನ್ನ ಕೈಲಿ, ಆಗೋದಿಲ್ಲ ಇದು ಅನ್ನೋ ಭಯ ಇತ್ತು ಮುಂಚೆ. ಇಲ್ಲಿ ಬಂದ್ಮೇಲೆ ಭಯ ಭೀತಿ ಎಲ್ಲ ಹೊಟ್ಟೋಗಿದೆ, ಶಕ್ತಿ ಬಂದಿದೆ ನನಗೆ. ಎಲ್ಲಾ ತರದಲ್ಲೂ ತಲೆಯಲ್ಲಿದ್ದು ಕೆಲವು ಇವೆಲ್ಲ ಭಯದ್ದು ವಾತಾವರಣಗಳೆಲ್ಲ ಹೊಟ್ಟೋಗಿದೆ. ಈಗ ಆರಾಮಾಗಿದ್ದೇವೆ. ಮಂಡಿ ನೋವು ಇಲ್ಲ ಈಗ. ಮುಂಚೆ ಮಂಡಿ ನೋವು ಸ್ವಾಮಿಗಳಿಗೆ ಹೇಳಿಲ್ಲ. ಈ ಸ್ವಾಮಿಯವರು ನಮಗೆ ಇವಾಗ ಕಳಿಸಿದ ಮೇಲೆ ನಾನು ಯಾವ ಮಾಡ್ಕೊಂಡು ಹೋಗ್ತಾ ಇದ್ದೇನೆ, ಮಂಡಿ ನೋವು ಒಂದು ಸ್ವಲ್ಪನೂ ಇಲ್ಲ. ಮಂಡಿ ನೋವು ಇಲ್ಲ, ಎಲ್ಲ ಬೆನ್ನೋವು ಇಲ್ಲ, ಬೆನ್ನೋವು ಚೂರು ಇಲ್ಲ. ಮಾತ್ರ ಹಿಂಗಾಯ್ತು ಅಥವಾ ಬೇರೆ ಹೊಟ್ಟೆ ಹಿಂಗಾಯ್ತು ಅಂದ್ಬಿಟ್ಟು ರಸ್ತೆಯಲ್ಲಿ ಯಾರು ಹೋಯ್ತಿದ್ರೆ ಅವ್ರ ಹೊಟ್ಟೆ ನೋಡಿವೆ, ಅವ್ರಿಗೂ ಒಂಚೂರು ಹೊಟ್ಟೆ ಬಂದದೆ ಅನ್ನೋದಿತ್ತು. ಇನ್ನು ನನಗಿಂತ ಜಾಸ್ತಿ ಹೊಟ್ಟೆ ಇರೋ ನೋಡಿದ್ರೆ ಅಯ್ಯೋ ಇವನೇ ಇಷ್ಟೊಂದು ಹೊಟ್ಟೆ ಕೊಡೋನೆ ಅನ್ನೋ ಮನ್ಸಿಗೆ ಅನಿಸ್ತಿತ್ತು. ಈಗ ನನಗೆ ಹೊಟ್ಟೆ ಕಡಿಮೆ ಆಗ್ತಾ ಇದೆ, ಇನ್ನೂ ಕಡಿಮೆ ಮಾಡ್ಕೋಬೇಕು, ಇನ್ನು ನನ್ನ ವೆಯ್ಟ್ ನ ರೆಡ್ಯೂಸ್ ಮಾಡ್ಕೋಬೇಕು. ವೆರಿ ಗುಡ್. ನಿಮಗೆ 18 ವರ್ಷದ ತರ ಉತ್ಸಾಹ ಚೈತನ್ಯ ಇವೆಲ್ಲ ಬೇಕು ಅಂತ ಅನ್ಸುತ್ತಾ? ಖಂಡಿತ ಬೇಕು ಸ್ವಾಮೀಜಿ. ಅದು ಬಂದ್ರೆ ನಾನು ಯಥ ಪ್ರಕಾರ ಚಿಕ್ಕ ಹುಡುಗ ಆಗ್ಬಿಡ್ತೀನಿ. ಇದಾಗಿ ಸ್ವಾಮೀಜಿಯವರು ವಿಜಯಕೌರ್ ಮಹಾನುಭಾವಗಳಲ್ಲಿ ಯೋಗ ಕಲ್ತ್ರಲ್ಲ, ಇಷ್ಟು ಪರಿಣಾಮ ಆಗಿದೆಯಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಈ ಪ್ರತಿಯೊಬ್ಬರು ತಮ್ಮ ಕಾಯಿಲೆಗಳನ್ನ ಬಂದು ಯೋಗ ಪ್ರವಚನ ಕೇಳಿ ಎಲ್ಲಾ ಜನರು ವಾಸಿ ಮಾಡ್ಕೊಂಡ್ರೆ ಈಗ ನೀವು ಹೌದು BP ಟ್ಯಾಬ್ಲೆಟ್ಸ್ನ 30 ವರ್ಷದಿಂದ ತಗೊಂತಿದ್ದವರು ಬಿಟ್ಬಿಟ್ರಿ. ಹೌದು. ಯುಕೋಸ್ಪ್ರಿನ್ ಟ್ಯಾಬ್ಲೆಟ್ಸು ಸುಮಾರು 15 ವರ್ಷ ತಗೊಂಡ್ರಿ, ಬಿಟ್ಬಿಟ್ರಿ. ಹೌದು. ಈ ಬಿಟ್ಟಿದ್ರಿಂದ ನಿಮ್ಗೇನು ತೊಂದರೆ ಆಗ್ಲಿಲ್ವಾ? ನನಗೆ ಯಾವ ತರದಲ್ಲೂ ತೊಂದರೆ ಆಗಿಲ್ಲ, ತೊಂದರೆ ಆಗೋದು ಇಲ್ಲ. ರೆಗ್ಯುಲರ್ ಆಗಿ ಯೋಗ ಮಾಡ್ಬಿಟ್ರೆ ನಾನು, ಸ್ವಾಮೀಜಿ ಹೇಳಿದರೆ 2 ಟೈಮ್ಸ್ ಅಲ್ಲ 3 ಟೈಮ್ಸ್ ಮಾಡ್ಬೇಕು ಅಂತ. ಡೈಲಿ 3 ಟೈಮ್ಸ್ ಯೋಗ ಮಾಡಿ ನಾನು ಮುಂಚೆ ಹೆಂಗಿದ್ದೆ ಸ್ವಾಮೀಜಿಗಳ ತರ 18 ವರ್ಷದ ಹುಡುಗನ ತರ ಹಂಗಾಗ್ಬೇಕು ಅಂತ ಆಸೆ ನನಗೆ. ಸೊ ಈ ಟ್ಯಾಬ್ಲೆಟ್ಸ್ 30 ವರ್ಷ ತಗೊಂಡ್ ಬಿಟ್ರು ಏನು ತೊಂದರೆ ಆಗಿಲ್ಲ. 15 ವರ್ಷ ತಗೊಂಡ್ ಬಂದಂತ ಯುಕೋಸ್ಪ್ರಿನ್ ಬಿಟ್ರು ನಿಮ್ಗೇನು ತೊಂದರೆ ಆಗಿಲ್ಲ. ಯೋಗ ಮತ್ತು 10 ಪದ್ಧತಿ ಸ್ವಾಮೀಜಿಯವರಿಂದ ಕಲ್ತ್ಕೊಂಡ್ಮೇಲೆ ನೀವು ಸಂಪೂರ್ಣ ಆರೋಗ್ಯವಂತರಾಗಿ ಇದ್ದೀರಿ. ಹೌದು ಸ್ವಾಮಿ, ಖಂಡಿತ. ಏನು ಔಷಧಿ ತಗೋತಾ ಇಲ್ಲ, ಔಷಧಿ ತಗೋತಾ ಏನು ಮೆಡಿಸಿನ್ಸ್ ಇಲ್ಲ, ಏನು ಟ್ಯಾಬ್ಲೆಟ್ಸ್ ಇಲ್ಲ, ಯಾವ ತರ ಟ್ಯಾಬ್ಲೆಟ್ಸ್ ತಗೋತಾ ಇಲ್ಲ. ಸಂಪೂರ್ಣ ಆರೋಗ್ಯವಾಗಿದ್ದೀರಿ. ಸಂಪೂರ್ಣ ಆರೋಗ್ಯ. ಬಡ್ರಿ ಒಂದ್ ಚಪ್ಪಳೆ. ಹಲ್ಲು ನೋವು, ಹುಳುಕು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್. ಇದುವರೆಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಅಲ್ಲಿ ಬೆಲ್ ಕಾಣುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ,
ಅವರಿಗೆಲ್ಲ ಶೇರ್ ಮಾಡಿ. ನೀವು ಈ ವಿಡಿಯೋಗೆ ಲೈಕ್ ಮಾಡಿ.